ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಪಿಕಾಟ್ ಪ್ಲಸ್ ಆರ್ಚ್ ಬರೋ ಥರ ಕುಚ್ಚು ಡಿಸೈನ್ ನಾನು ತೋರಿಸ್ಕೊಟ್ಟಿದ್ದೀನಿ. ಪ್ರೀವಿಯಸ್ ವಿಡಿಯೋಲ್ಲಿ ನಾನು ಬರೀ ಪಿಕಾಟ್ಸ್ ಹಾಕಿಬಿಟ್ಟು ಡಿಸೈನ್ ತೋರಿಸಿದ್ದೆ. ಅದನ್ನೇ ನಾನು ಸ್ವಲ್ಪ ವೇರಿಯೇಷನ್ ಮಾಡಿ ಪಿಕಾಟ್ಸು ಪ್ಲಸ್ಸು ಮತ್ತು ಆರ್ಚ್ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಟ್ಟೆಗೆ 2 ಸರಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಸೂಜಿ ಮೇಲೆ 2 ಸರಿ 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಕುಚ್ಚು ಬರೋ ಜಾಗ, ಹಾಗಾಗಿ 4 ಆದರೂ ಹಾಕ್ಬೋದು, 5 ಚೈನ್ ಆದರೂ ಹಾಕ್ಬೋದು. 4 ಚೈನ್ ಹಾಕಿ ಲಾಕ್ ಹಾಕಿದ್ಮೇಲೆ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. 1 ಸಿಂಗಲ್ ಕ್ರೋಶೆಟ್ನ ಕ್ಲೀನಾಗಿ ಹಾಕ್ತಾಯಿದ್ದೀನಿ. 1 ಸಿಂಗಲ್ ಕ್ರೋಶೆಟ್ ಹಾಕಿದ್ಮೇಲೆ 1 2 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ದಾರ ತಗೊಂಡು ಪಕ್ಕದಲ್ಲೇ ಸೂಜಿ ತೋರಿಸಿ ದಾರ ತಂದು 2ರಿಂದ 1 ಕಂಬ, ಅಂದರೆ ಮೊದಲಿಗೆ 2 ಚೈನ್ ಹಾಕಿದ್ವಲ್ಲ ಅದನ್ನೊಂದು ಕಂಬ ಅಂತ ಕನ್ಸಿಡರ್ ಮಾಡಿ ಇವಾಗ 3 ಚೈನ್ ಹಾಕಿಬಿಟ್ಟು ನೋಡಿ ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದಿದೆ, ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ ಅವೆರಡರ ಮಧ್ಯದಲ್ಲಿ ಈ ಪಿಕಾಟ್ಸ್ನ ಮಾಡ್ತಾಯಿದ್ದೀನಿ. ನೋಡಿ ಪಿಕಾಟ್ ಆಯಿತು. ಈಗ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಸ್ವಲ್ಪ ವೇರಿಯೇಷನ್ ಮಾಡಿದ್ದೀನಿ. ಅಂದರೆ ನಾನು ಹೇಳಿದ್ನಲ್ಲ, ಬೀಡ್ ಹಾಕಿಬಿಟ್ಟು ಮತ್ತೆ ಪಿಕಾಟ್ ಮಾಡಿದ್ದೀನಿ. ಬಟ್ ಹಳೆ ಪ್ರೀವಿಯಸ್ ವಿಡಿಯೋಲ್ಲಿ ಏನಂದರೆ ಬಾರ್ಡರ್ ಲೈನ್ ಡಿಸೈನ್ ಅಂದರೆ ಕುಚ್ಚನ್ನು ಸಹ ಕಟ್ಟಿದ್ದೀನಿ. ಬಟ್ ಅದಕ್ಕೆ 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಪಿಕಾಟ್ ಮಾಡಿದ್ದೀನಿ. ಸ್ವಲ್ಪ ಟಫ್ ಅನ್ನಿಸುತ್ತೆ, ಹಾಗಾಗಿ ಇದನ್ನು ಹಾಗೇ ಡೈರೆಕ್ಟಾಗಿಯೇ ನಾನು 3 ಚೈನ್ ಹಾಕಿ ಪಿಕಾಟ್ ಮಾಡಿದ್ದೀನಿ. ನೋಡಿ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು 2ರಿಂದ 1 ಕಂಬ ಹಾಕಿಬಿಟ್ಟು ಮತ್ತು ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಕಂಬ ಹಾಕ್ತಾಯಿದ್ದೀನಿ. 2 ಕಂಬ ಹಾಕಿದ ಮೇಲೆ 1 2 3 ಬರೀ 3 ಚೈನ್ ಹಾಕಿ ಆ 2 ಚೈನ್ ಹಿಂದ್ಗಡೆ 2 ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕಾಟ್ ಮಾಡ್ತೀವಿ. ಇದು ತುಂಬ ಈಸಿಯಾಗಿ ಹಾಕ್ಬೋದು. ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ನಾವು ಹಾಕೋದ್ರಿಂದ ಸ್ವಲ್ಪ ಟಫ್ ಆಗುತ್ತೆ. ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಬೇಕು, ಸ್ವಲ್ಪ ಗ್ಯಾಪ್ ನೋಡಿಕೊಂಡು ಮತ್ತೆ ಒಂದು ಪಿಕಾಟ್ ಮಾಡಬೇಕು. ಇದೇ ಥರನೇ ಒಂದು 4ರಿಂದ 5 ಪಿಕಾಟ್ಸ್ಗಳನ್ನ ಮಾಡ್ಬೋದು. ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ವೀಡಿಯೋಸ್ ಇದೆ, ನೀವು ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ. ಪಿಕಾಟ್ಸ್ ಆಯಿತು. ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಗ್ಯಾಪ್ ನೋಡಿಕೊಂಡು ಮತ್ತೆ ಕಂಬನ ಹಾಕಬೇಕು. ನೀವಿಲ್ಲಿ ಎಷ್ಟು ಬೇಕಾದರೂ ಪಿಕಾಟ್ಸ್ ಮಾಡ್ಬೋದು. ಅಂದರೆ ಇವಾಗ ಆರ್ಚಿಗೂ ಅದಕ್ಕೂ ಮ್ಯಾಚ್ ಆಗೋ ಥರ ಮಾಡಿ, ತುಂಬ ದೂರ ಬೇಡ. ನಾನು ತೋರಿಸಿರೋ ಥರ ಮಾಡ್ಬೋದು, ಅಥವಾ ನಾನು ಹಾಕಿರೋದಕ್ಕಿಂತ ಕಮ್ಮಿನೂ ಸಹ ಪಿಕಾಟ್ಸ್ಗಳನ್ನ ಹಾಕಿ ಮಾಡ್ಬೋದು. ನಾನು ಹಾಕಿರೋದಕ್ಕಿಂತ 1 ಅಥವಾ 2 ಹೆಚ್ಚಾಗಿ ನೀವು ಹಾಕಿನೂ ಸಹ ನೀವು ಇಲ್ಲಿ ಮಾಡ್ಬೋದು. ನಾನು 4 ಪಿಕಾಟ್ಸ್ ಆದಮೇಲೆ 4 ಪಿಕಾಟ್ಸ್ ಹಾಕ್ತಾಯಿದ್ದೀನಿ. 1 ಎಕ್ಸ್ಟ್ರಾ ಚೈನ್ ಹಾಕ್ತೀನಿ. ಚೈನ್ ಹಾಕಿಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತೀನಿ. ಬಟ್ಟೆಗೆ ಲಾಕ್ ಮಾಡಿಬಿಟ್ಟು ಈಗ 1 2 3 ಚೈನು ಮತ್ತು ಬಟ್ಟೆಗೆ ಲಾಕ್. 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ನೋಡಿ 1 2 3 4 ಪಿಕಾಟ್ಸ್ ಆಯಿತು. ಒಂದು ಎಕ್ಸ್ಟ್ರಾ ಚೈನ್ ಹಾಕಿ ಲಾಕ್ ಹಾಕಿದ್ಮೇಲೆ 3 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಇವಾಗ ಒಂದು ಡ್ರಮ್ ಬೀಡನ್ನ ತೊಗೊಳ್ತಾ ಇದ್ದೀನಿ. ನೀವು ಇದೇ ತೊಗೋಬೇಕಂತ ಏನಿಲ್ಲ, ಸರ್ಕಲ್ ಬೀಡ್ ಆದರೂ ತೊಗೋಬೋದು. ಒಂದು ಡ್ರಮ್ ಬೀಡ್ ತೊಗೊಂಡು ಡ್ರಮ್ ಬೀಡನ್ನ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಬ್ಯಾಕ್ ಸೈಡ್ ತಿರುಗಿಸ್ಕೋಬೇಕು. ನೋಡಿ 3 ಚೈನ್ ಹಾಕಿ ಡ್ರಮ್ ಬೀಡ್ ಹಾಕಿದ್ವಲ್ಲ, ಈಗ ತಿರುಗಿಸ್ಕೊಂಡ್ಬಿಟ್ಟು ಇಲ್ಲಿ ಎಷ್ಟು ಬೇಕಾಗುತ್ತೋ ನೋಡಬೇಕು. 3 ಆಯಿತು, 4 5 6 ನಾನು 6 ಚೈನ್ಗಳನ್ನ ಹಾಕಿದ್ದೀನಿ. ನೀವು ಸರ್ಕಲ್ ಬೀಡ್ ತೊಗೊಂಡ್ರೆ 5 ಚೈನ್ ಆಗುತ್ತೆ. ಇನ್ನೂ ಸ್ವಲ್ಪ ದೊಡ್ಡ ಬೀಡ್ ತೊಗೊಂಡ್ರೆ 7 ಅಥವಾ 7 ಚೈನ್ ಆಗುತ್ತೆ. ನೋಡಿ ಡ್ರಮ್ ಬೀಡ್ ಹಾಕೋಕ್ಕಿಂತ ಮುಂಚೆ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಆಯಿತು. ಲಾಕ್ ಹಾಕಿದ್ಮೇಲೆ ಮತ್ತಿವಾಗ 3 ಚೈನ್ ಹಾಕ್ತೀನಿ. 1 2 3 ಚೈನ್ ಹಾಕಿಬಿಟ್ಟು ನೋಡಿ ಇಲ್ಲಿ ಲಾಕ್ ಇದೆಯಲ್ಲ, ಪಿಕಾಟ್ ಹಾಕಿಬಿಟ್ಟು ಒಂದು ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಒಳಗಡೆಗೆ ಇದನ್ನು
ನಾನು ಲಾಕ್ ಮಾಡ್ತೀನಿ. 3 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ಮುಂದ್ಗಡೆ ತಿರುಗಿಸ್ಕೊಂಡ್ಬಿಟ್ಟು ಈಗ ಇಲ್ಲಿ 1 2 3 ಚೈನ್ ಹಾಕಿಬಿಟ್ಟು ಈ 3 ಚೈನ್ ಇತ್ತಲ್ಲ ನೋಡಿ, ಇಲ್ಲಿ 3 ಚೈನು ಬ್ಯಾಕ್ ಸೈಡಿಂದ ಹಾಕಿದ್ವಲ್ಲ ಅದರೊಳಗಡೆ ಒಂದು ಪಿಕೌಟ್ ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಈ ಕಂಬ ಏನು 6 ಚೈನ್ ಹಾಕಿದ್ವಲ್ಲ ಅದರೊಳಗಡೆ ಹಾಗೇ ಕಂಬ ಪಿಕೌಟ್ಸ್ಗಳನ್ನ ಹಾಕ್ಕೊಂಡು ಹೋಗ್ಬೋದು. ಸ್ವಲ್ಪ ಬೀಡ್ಸ್ ಬೇಕು ಅನ್ನೋರಿಗೆ ಸೂಜಿ ಮೇಲೆ ಪೋಣಿಸ್ಕೊಂಡು ಒಂದು ದಾರ ಪೋಣಿಸ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು ಕಂಬ ಹಾಕಿಬಿಟ್ಟು 1 2 3 3 ಚೈನ್ ಹಾಕಿಬಿಟ್ಟು ಮತ್ತೆ ಪಿಕೌಟ್ ಹಾಕಿ ಲಾಕ್ ಮಾಡಬೇಕು. ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು, ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಸೂಜಿ ಮೇಲೆ ದಾರ ತೊಗೊಂಡೋಗಿ ಆ 6 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಕಂಬ ಹಾಕಿಬಿಟ್ಟು ಕಂಬ ಹಾಕಿದ್ಮೇಲೆ 1 2 3 ಚೈನ್ ಹಾಕಿ ಪಿಕೌಟ್ ಮಾಡಬೇಕು. ಪಿಕೌಟ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇದೇ ಥರನೇ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ಒಂದು ಬೀಡ್ ಹಾಕಿ ಮತ್ತು ಒಂದು ಕಂಬ ಹಾಕೋದು, ಕಂಬ ಹಾಕಿದ್ಮೇಲೆ ಅದಕ್ಕೆ 3 ಚೈನ್ ಹಾಕೋದು. ಈಸಿಯಾಗಿ ಹಾಕ್ಬೋದು, ಇದು ಬಿಗಿನರ್ಸು ತುಂಬ ಈಸಿಯಾಗಿದೆ ನೋಡಿ. ಈ ಥರ ನಾನಿಲ್ಲಿ ಟೋಟಲಾಗಿ ಪಿಕೌಟ್ಸ್ಗಳನ್ನ ಹಾಕ್ತೀನಿ. ಎಷ್ಟು ಬಂದಿದೆ ಅಂತ ನಾನು ಕೌಂಟ್ ಮಾಡಿ ಹೇಳ್ತೀನಿ. ಫಸ್ಟ್ನೇದು 1 2 ನೋಡಿ, ಫಸ್ಟ್ 1 2 3 4 5 6 7 ಪಿಕೌಟ್ಸ್ ಬಂದಿದೆ ಕರೆಕ್ಟಾಗಿ ನನಗೆ. ಇವಾಗ ನೋಡಿ ಕೆಳಗಡೆ ಇಲ್ಲಿ 3 ಚೈನ್ ಹಾಕಿದ್ವಲ್ಲ, ಆ 3 ಚೈನ್ ಬರಬೇಕಂದ್ರೆ 3 ಚೈನ್ ಥರನೇ ಫಿನಿಶಿಂಗ್ ನೀಟಾಗಿರ್ಬೇಕಂದ್ರೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ಮತ್ತೆ ಆ 6 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಒಂದು ಕಂಬ ಹಾಕಬೇಕು. ಪಿಕೌಟ್ಸ್ ಬೇಡ, ಜಸ್ಟ್ ಕಂಬ ಹಾಕಬೇಕಷ್ಟೇ ನೋಡಿ. ಕಂಬ ಹಾಕಿಬಿಟ್ಟು ಇವಾಗ ಏನಿಲ್ಲಿದೆ ಅಲ್ಲ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಸ್ವಲ್ಪ ಈ ಥರ ಸೆಟ್ ಮಾಡ್ಕೊಳ್ಳಿ, ಸೆಟ್ ಆಗುತ್ತೆ. ಈ 3 ಚೈನ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಈ ಥರ ಆಯಿತು. ಈಗ ಮತ್ತೆ ಇಲ್ಲಿ ಯಾವ ಥರ ನಾವು ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಶೆಟ್ ಹಾಕಬೇಕು, ಹಾಕಿಬಿಟ್ಟು ಮತ್ತೆ ಕಂಬಗಳನ್ನ ಹಾಕ್ಕೊಂಡು ಪಿಕೌಟ್ಸ್ ಮಾಡ್ಕೊಂಡು ಹೋಗಬೇಕು. ಲೆಂತಿ ಅನಿಸ್ತು ಅಂದರೆ ವಿಡಿಯೋನ ಫಾಸ್ಟಾಗಿ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ಬಿಗಿನರ್ಸಿಗೆ ಸ್ವಲ್ಪ ಈಸಿಯಾಗಲಿ ಅಂದ್ಬಿಟ್ಟು ನಿಧಾನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ಒಬ್ರೊಬ್ರು ಫಾಸ್ಟಾಗಿ ಆಯಿತು ಅಂತೇಳಿದರು, ಹಾಗಾಗಿ ನಾನು ನಿಧಾನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. 2ರಿಂದ 1 ಕಂಬ ಹಾಕಿದ ಮೇಲೆ ಫಸ್ಟಿಗೆ 2 ಚೈನ್ ಹಾಕ್ತೀವಲ್ಲ, ಆಮೇಲೆ ನೆಕ್ಸ್ಟ್ ಒಂದು ಕಂಬ ಹಾಕಿದ್ಮೇಲೆ 3 ಚೈನ್ ಹಾಕಿಬಿಟ್ಟು ಆ ಸಿಂಗಲ್ ಕ್ರೋಶೆಟ್ ಫಸ್ಟ್ ಹಾಕಿದ್ದು ಅದ್ರ ಮಧ್ಯೆ 2ನೇದ್ರ ಮಧ್ಯೆ ಸೇರಿಸಿ ದಾರ ತಂದುಬಿಟ್ಟು ಲಾಕ್ ಮಾಡಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡೋಗಿ ಆ ಬೀಡ್ಸ್ ಎಷ್ಟು ಗ್ಯಾಪ್ ಇದೆ ನೋಡಿಕೊಂಡು ಅಷ್ಟು ಗ್ಯಾಪಿಗೆ ಮತ್ತೆ ಪಿಕೌಟ್ಸ್ಗಳನ್ನ ಮಾಡ್ಕೊಂಡು ಹೋಗಬೇಕು. ಇದೇ ಥರನೇ ಕಂಟಿನ್ಯೂ ಆಗಿ ಮಾಡ್ಕೊಂಡೋದ್ರೆ ನಿಮಗೆ ಸ್ವಲ್ಪ ಚೇಂಜಸ್ ಅಂದರೆ ನಾನು ಪ್ರೀವಿಯಸ್ ವೀಡಿಯೋಲ್ಲಿ ತೋರಿಸಿದ್ದೀನಲ್ಲ, ಇದನ್ನೇ ಬಾರ್ಡರ್ ಲೈನ್ ಥರನೂ ಹಾಕ್ಕೋಬೋದು. ಕುಚ್ಚು ಬೇಡ ಅನ್ನೋರಿಗೆ ಇದೇ ಥರನೇ ಹಾಕ್ಕೊಡ್ಬೋದು. ನಾನು ಇಲ್ಲೇನು 4 ಚೈನ್ ಹಾಕಿದ್ನಲ್ಲ ಫಸ್ಟಿಗೆ, ಅದನ್ನು ಸ್ಕಿಪ್ ಮಾಡಿಬಿಟ್ಟು ನೀವು ಜಸ್ಟ್ ಇದೇ ಥರನೇ ಹಾಕ್ಬೋದು, ಆ ಥರನೂ ಮಾಡ್ಬೋದು. ಇಲ್ಲಿ ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ, ಹಾಗೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಕುಚ್ಚು ಕಟ್ಟೋದು ತುಂಬ ಈಸಿ. 140 ಸ್ಟ್ಯಾಂಡ್ ಆಫ್ ಥ್ರೆಡ್ ತೊಗೊಳ್ಳಿ. ಅಂದರೆ ಇವಾಗ ಬ್ರೈಡಲ್ ಸ್ಯಾರೀಸ್ಗೆಲ್ಲ ಹಾಕುವಾಗ 150 ತೊಗೊಳ್ಳಿ, ಅದು ಡಬಲ್ ಆದಾಗ 300 ಆಗುತ್ತೆ. ತುಂಬ ದಪ್ಪ ಕುಚ್ಚು ಬರುತ್ತೆ. 150 140 120 ಈ ಥರ ತೊಗೋಬೋದು. ನಾರ್ಮಲ್ಲಾಗಿ ಕುಚ್ಚು ಕಟ್ಟೋದಾದರೆ ಬೇಬಿ ಕುಚ್ಚು ಮತ್ತು ಡೈರೆಕ್ಟಾಗಿ ಸ್ಯಾರಿಗೆ ಬೇಬಿ ಕುಚ್ಚು ಕಟ್ಟೋದ್ರಿಂದ ಬಟ್ಟೆ ತೂತ ಬೀಳೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನೀವು 5 ಚೈನ್ಗಳನ್ನ ಅಥವಾ 4 ಚೈನ್ಗಳನ್ನ ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ಟು ಆಮೇಲೆ ಸಹ ನೀವು ಬೇಬಿ ಕುಚ್ಚು ಕಟ್ಬೋದು, ಆ ಥರನೂ ಮಾಡ್ಬೋದು. ನಿಮಗೆ ಆ ಥರ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನು ಸಹ ಹಾಕ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ ಇಲ್ಲಿ 4 ಚೈನು ಮತ್ತು 4 ಚೈನ್ ಹಾಕಿದ್ನಲ್ಲ, ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಇಷ್ಟು ದೂರಕ್ಕೆ ಒಂದೊಂದು ಕುಚ್ಚು ಇರುತ್ತೆ. ಕುಚ್ಚು ಕಮ್ಮಿ ಬೇಕು ಅನ್ನೋರಿಗೆ ಈ ಡಿಸೈನನ್ನು ನೀವು ಚೂಸ್ ಮಾಡಿ ಕೊಡ್ಬೋದು. ಇದ್ರ ಪಕ್ಕದಲ್ಲೇ ಅಥವಾ ಇನ್ನೂ ಒಂದು ಎಕ್ಸ್ಟ್ರಾ 4 ಚೈನ್ ಹಾಕಿನೂ ಸಹ ನೀವು ಆರ್ಚ್ ಪಕ್ಕದಲ್ಲಿ ಕುಚ್ಚು ಕಟ್ಬೋದು. ಜಾಸ್ತಿ ಬೇಕು ಅಂದರೆ, ಬೇಡ ಅಂದರೆ ಈ ಥರ ಹಾಕ್ಕೊಡ್ಬೋದು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.